ಇನ್ನು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ವಾದ ಮಾಡಲಿಕ್ಕಿದ್ದಾರೆ. ಬೆಳ್ತಂಗಡಿ ಕೋರ್ಟಲ್ಲಿ ಸಿವಿ ನಾಗೇಶ್ ವಾದ ಮಂಡಿಸಲಿಕ್ಕಿದ್ದಾರೆ. ಇಡೀ ದೇಶದ ಗಮನ ಸೆಳೆದಿದ್ದು ಧರ್ಮಸ್ಥಳ. ಬುರುಡೆ ಗ್ಯಾಂಗ್ ಬಣ್ಣ ಬಯಲು ಮಾಡಿದ್ದು ಎಸ್ಐಟಿ. ಇದೀಗ ಧರ್ಮಸ್ಥಳ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ವಾದ ಮಾಡಲಿಕ್ಕಿದ್ದಾರೆ. ಬೆಳ್ತಂಗಡಿ ಕೋರ್ಟಲ್ಲಿ ಸಿವಿ ನಾಗೇಶ್ ಅವರು ಧರ್ಮಸ್ಥಳ ಕ್ಷೇತ್ರದ ಪರ ವಕಾಲತ್ತನ್ನ ವಹಿಸಲಿಕ್ಕಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ ಭಾರಿ ಚರ್ಚೆಗಳಾಗಿದ್ವು. ಇಡೀ ದೇಶದ ಗಮನ ಸೆಳೆದಿತ್ತು. ಈಗ ಎಸ್ಐಟಿ ತನಿಖಾ ವರದಿಯನ್ನ ನೀಡಿದ ನಂತರ ಈ ಎಲ್ಲಾ ಷಡ್ಯಂತ್ರ ಮಾಡಿದವರ ಇನ್ನಷ್ಟು ಅಸಲಿಯತ್ತುಗಳು ಬಯಲಾದವು. ಈಗ ಧರ್ಮಸ್ಥಳದ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ಬೆಳ್ತಂಗಡಿ ಕೋರ್ಟಲ್ಲಿ ವಕಾಲತ್ತನ್ನು ವಹಿಸಲಿಕ್ಕಿದ್ದಾರೆ. ಇನ್ನು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ವಾದ ಮಾಡಲಿಕ್ಕಿದ್ದಾರೆ. ಬೆಳ್ತಂಗಡಿ ಕೋರ್ಟಲ್ಲಿ ಸಿವಿ ನಾಗೇಶ್ ವಾದ ಮಂಡಿಸಲಿಕ್ಕಿದ್ದಾರೆ. ಇಡೀ ದೇಶದ ಗಮನ ಸೆಳೆದಿದ್ದು ಧರ್ಮಸ್ಥಳ. ಬುರುಡೆ ಗ್ಯಾಂಗ್ ಬಣ್ಣ ಬಯಲು ಮಾಡಿದ್ದು ಎಸ್ಐಟಿ. ಇದೀಗ ಧರ್ಮಸ್ಥಳ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ವಾದ ಮಾಡಲಿಕ್ಕಿದ್ದಾರೆ. ಬೆಳ್ತಂಗಡಿ ಕೋರ್ಟಲ್ಲಿ ಸಿವಿ ನಾಗೇಶ್ ಅವರು ಧರ್ಮಸ್ಥಳ ಕ್ಷೇತ್ರದ ಪರ ವಕಾಲತ್ತನ್ನ ವಹಿಸಲಿಕ್ಕಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ ಭಾರಿ ಚರ್ಚೆಗಳಾಗಿದ್ವು. ಇಡೀ ದೇಶದ ಗಮನ ಸೆಳೆದಿತ್ತು. ಈಗ ಎಸ್ಐಟಿ ತನಿಖಾ ವರದಿಯನ್ನ ನೀಡಿದ ನಂತರ ಈ ಎಲ್ಲಾ ಷಡ್ಯಂತ್ರ ಮಾಡಿದವರ ಇನ್ನಷ್ಟು ಅಸಲಿಯತ್ತುಗಳು ಬಯಲಾದವು. ಈಗ ಧರ್ಮಸ್ಥಳದ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ಬೆಳ್ತಂಗಡಿ ಕೋರ್ಟಲ್ಲಿ ವಕಾಲತ್ತನ್ನು ವಹಿಸಲಿಕ್ಕಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ವಾದ ಮಾಡಲಿಕ್ಕಿದ್ದಾರೆ. ಬೆಳ್ತಂಗಡಿ ಕೋರ್ಟಲ್ಲಿ ಸಿವಿ ನಾಗೇಶ್ ವಾದ ಮಂಡಿಸಲಿಕ್ಕಿದ್ದಾರೆ. ಇಡೀ ದೇಶದ ಗಮನ ಸೆಳೆದಿದ್ದು ಧರ್ಮಸ್ಥಳ. ಬುರುಡೆ ಗ್ಯಾಂಗ್ ಬಣ್ಣ ಬಯಲು ಮಾಡಿದ್ದು ಎಸ್ಐಟಿ. ಇದೀಗ ಧರ್ಮಸ್ಥಳ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ವಾದ ಮಾಡಲಿಕ್ಕಿದ್ದಾರೆ. ಬೆಳ್ತಂಗಡಿ ಕೋರ್ಟಲ್ಲಿ ಸಿವಿ ನಾಗೇಶ್ ಅವರು ಧರ್ಮಸ್ಥಳ ಕ್ಷೇತ್ರದ ಪರ ವಕಾಲತ್ತನ್ನ ವಹಿಸಲಿಕ್ಕಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ ಭಾರಿ ಚರ್ಚೆಗಳಾಗಿದ್ವು. ಇಡೀ ದೇಶದ ಗಮನ ಸೆಳೆದಿತ್ತು. ಈಗ ಎಸ್ಐಟಿ ತನಿಖಾ ವರದಿಯನ್ನ ನೀಡಿದ ನಂತರ ಈ ಎಲ್ಲಾ ಷಡ್ಯಂತ್ರ ಮಾಡಿದವರ ಇನ್ನಷ್ಟು ಅಸಲಿಯತ್ತುಗಳು ಬಯಲಾದವು. ಈಗ ಧರ್ಮಸ್ಥಳದ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ಬೆಳ್ತಂಗಡಿ ಕೋರ್ಟಲ್ಲಿ ವಕಾಲತ್ತನ್ನು ವಹಿಸಲಿಕ್ಕಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ವಾದ ಮಾಡಲಿಕ್ಕಿದ್ದಾರೆ. ಬೆಳ್ತಂಗಡಿ ಕೋರ್ಟಲ್ಲಿ ಸಿವಿ ನಾಗೇಶ್ ವಾದ ಮಂಡಿಸಲಿಕ್ಕಿದ್ದಾರೆ. ಇಡೀ ದೇಶದ ಗಮನ ಸೆಳೆದಿದ್ದು ಧರ್ಮಸ್ಥಳ. ಬುರುಡೆ ಗ್ಯಾಂಗ್ ಬಣ್ಣ ಬಯಲು ಮಾಡಿದ್ದು ಎಸ್ಐಟಿ. ಇದೀಗ ಧರ್ಮಸ್ಥಳ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ವಾದ ಮಾಡಲಿಕ್ಕಿದ್ದಾರೆ.
ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಸಿವಿ ನಾಗೇಶ್ ಅವರು ಧರ್ಮಸ್ಥಳ ಕ್ಷೇತ್ರದ ಪರ ವಕಾಲತ್ತನ್ನ ವಹಿಸಲಿಕ್ಕಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ ಭಾರಿ ಚರ್ಚೆಗಳಾಗಿದ್ದು ಇಡೀ ದೇಶದ ಗಮನ ಸೆಳೆದಿತ್ತು. ಈಗ ಎಸ್ಐಟಿ ತನಿಖಾ ವರದಿಯನ್ನ ನೀಡಿದ ನಂತರ ಈ ಎಲ್ಲಾ ಷಡ್ಯಂತ್ರ ಮಾಡಿದವರ ಇನ್ನಷ್ಟು ಅಸಲಿಯತ್ತುಗಳು ಬಯಲಾದವು. ಈಗ ಧರ್ಮಸ್ಥಳದ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ಬೆಳ್ತಂಗಡಿ ಕೋರ್ಟ್ ಅಲ್ಲಿ ವಕಾಲತ್ತನ್ನು ವಹಿಸಲಿಕ್ಕಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ವಾದ ಮಾಡಲಿಕ್ಕಿದ್ದಾರೆ. ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಸಿವಿ ನಾಗೇಶ್ ವಾದ ಮಂಡಿಸಲಿಕ್ಕಿದ್ದಾರೆ. ಇಡೀ ದೇಶದ ಗಮನ ಸೆಳೆದಿದ್ದು ಧರ್ಮಸ್ಥಳ. ಗುರುಡೆ ಗ್ಯಾಂಗ್ ಬಣ್ಣ ಬಯಲು ಮಾಡಿದ್ದು ಎಸ್ಐಟಿ. ಇದೀಗ ಧರ್ಮಸ್ಥಳ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ವಾದ ಮಾಡಲಿಕ್ಕಿದ್ದಾರೆ. ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಸಿವಿ ನಾಗೇಶ್ ಅವರು ಧರ್ಮಸ್ಥಳ ಕ್ಷೇತ್ರದ ಪರ ವಕಾಲತ್ತನ್ನ ವಹಿಸಲಿಕ್ಕಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ ಭಾರಿ ಚರ್ಚೆಗಳಾಗಿದ್ದು ಇಡೀ ದೇಶದ ಗಮನ ಸೆಳೆದಿತ್ತು. ಈಗ ಎಸ್ಐಟಿ ತನಿಖಾ ವರದಿಯನ್ನ ನೀಡಿದ ನಂತರ ಈ ಎಲ್ಲಾ ಷಡ್ಯಂತ್ರ ಮಾಡಿದವರ ಇನ್ನಷ್ಟು ಅಸಲಿಯತ್ತುಗಳು ಬಯಲಾದವು. ಈಗ ಧರ್ಮಸ್ಥಳದ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ಬೆಳ್ತಂಗಡಿ ಕೋರ್ಟ್ ಅಲ್ಲಿ ವಕಾಲತ್ತನ್ನು ವಹಿಸಲಿಕ್ಕಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ವಾದ ಮಾಡಲಿಕ್ಕಿದ್ದಾರೆ. ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಸಿವಿ ನಾಗೇಶ್ ವಾದ ಮಂಡಿಸಲಿಕ್ಕಿದ್ದಾರೆ. ಇಡೀ ದೇಶದ ಗಮನ ಸೆಳೆದಿದ್ದು ಧರ್ಮಸ್ಥಳ. ಗುರುಡೆ ಗ್ಯಾಂಗ್ ಬಣ್ಣ ಬಯಲು ಮಾಡಿದ್ದು ಎಸ್ಐಟಿ. ಇದೀಗ ಧರ್ಮಸ್ಥಳ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ವಾದ ಮಂಡನೆಯನ್ನ ಮಾಡಲಿಕ್ಕಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ವಾದ ಮಾಡಲಿಕ್ಕಿದ್ದಾರೆ. ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಸಿವಿ ನಾಗೇಶ್ ಅವರು ಧರ್ಮಸ್ಥಳ ಕ್ಷೇತ್ರದ ಪರ ವಕಾಲತ್ತನ್ನ ವಹಿಸಲಿಕ್ಕಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ ಭಾರಿ ಚರ್ಚೆಗಳಾಗಿದ್ದು ಇಡೀ ದೇಶದ ಗಮನ ಸೆಳೆದಿತ್ತು. ಈಗ ಎಸ್ಐಟಿ ತನಿಖಾ ವರದಿಯನ್ನ ನೀಡಿದ ನಂತರ ಈ ಎಲ್ಲಾ ಷಡ್ಯಂತ್ರ ಮಾಡಿದವರ ಇನ್ನಷ್ಟು ಅಸಲಿಯತ್ತುಗಳು ಬಯಲಾದವು. ಈಗ ಧರ್ಮಸ್ಥಳದ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ಅವರು ಬೆಳ್ತಂಗಡಿ ಕೋರ್ಟ್ ಅಲ್ಲಿ ವಕಾಲತ್ತನ್ನು ವಹಿಸಲಿಕ್ಕಿದ್ದಾರೆ.